ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಸ್ಟಾಕ್ ಸೇಲ್ ಎನ್ನುವ ಅವೈಜ್ಞಾನಿಕ ಕಾನೂನನ್ನು ಹಿಂತೆಗೆದುಕೊಂಡು ರೈತರಿಗೆ ರಸಗೊಬ್ಬರ ಸಮರ್ಪಕವಾಗಿ ವಿತರಿಸಬೇಕು. ಈಗಾಗಲೇ ಮುಂಗಾರು ಬಿತ್ತನೆ ಆರಂಭವಾಗಿದ್ದು, ಜಿಲ್ಲೆಯಾದ್ಯಂತ ಕೃಷಿ ಪರಿಕರ ಅಂಗಡಿಗಳಲ್ಲಿ ಬೀಜ ಮತ್ತು ರಸಗೊಬ್ಬರ ತೆಗೆದುಕೊಳ್ಳುತ್ತಿದ್ದಾರೆ. ಕೃಷಿ ಪರಿಕರ ಅಂಗಡಿಯ ಮಾರಾಟಗಾರರು ರೈತರಿಗೆ ಕಳಪೆ ಬೀಜ ಮತ್ತು ರಸಗೊಬ್ಬರ ವಿತರಿಸಿದರೆ ಅಂಗಡಿಗಳ ಲೈಸೆನ್ಸ್ ರದ್ದು ಮಾಡಬೇಕು. ಮಾರಾಟಗಾರರು ರಸಗೊಬ್ಬರವನ್ನು ತಮ್ಮ ಗೋಡಾನಿನಲ್ಲಿ ಇಡದೆ ಬೇರೆ ಕಡೆ ಸಂಗ್ರಹಣೆ ಮಾಡುತ್ತಿರುವುದು ಕಂಡುಬಂದರೆ ಮಾರಾಟಗಾರರ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು. ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಕಾನೂನಿನಿಂದ ರೈತರು ಸಂಕಷ್ಟ ಪಡುವಂತಾಗಿದೆ. ಇದನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜೂನ್ 8 ಸೋಮವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಎಲ್ಲ ರೈತರು ಪಾಲ್ಗೊಳ್ಳಬೇಕೆಂದು ಜಿಲ್ಲಾಧ್ಯಕ್ಷರಾದ ಚೆನ್ನಪ್ಪ ಆನೆಗುಂದಿ ತಿಳಿಸಿದ್ದಾರೆ. ಸರಿಯಾಗಿ ಇವತ್ತು ಬಿತ್ತಣಿಗೆ ಪ್ರಾರಂಭ ಆಗಿದೆ. ಆದರೆ ರೈತರಿಗೆ ದಿಗ್ಭ್ರಮೆ ಆಗಿರತಕ್ಕಂಥದ್ದಂದರೆ ಗೊಬ್ಬರ ಸಿಗಲಾರಂಥ ದೊಡ್ಡ ರೀತಿಯಲ್ಲಿ ರೈತರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು. ಯಾಕಂದರೆ 1350 ರೂಪಾಯಿ DAPಯನ್ನು 1800 ರೂಪಾಯಿ ಮಾರಾಟ ಮಾಡ್ತಕ್ಕಂಥದ್ದು ಕಳ್ಳ ವ್ಯಾಪಾರ ನಡೀತಾ ಇದೆ. ಅದನ್ನು ತಕ್ಷಣ ನಿಲ್ಲಬೇಕಂತಕ್ಕಂಥ ಮಾತನ್ನು ಜಿಲ್ಲಾ ಆಡಳಿತಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರ 400ರಿಂದ 600 ರೂಪಾಯಿ ಕೊಂಚೀಲ ಮಾಡ್ತಾ ಇದ್ದಾರೆ. ಇದು ತಕ್ಷಣ ನಿಲ್ಲಬೇಕು. ಮತ್ತು ಹಳೆ ಸ್ಟಾಕ್ ಇರ್ತಕ್ಕಂಥದ್ದನ್ನು ಗೊಬ್ಬರವನ್ನು ಕಳ್ಳ ವ್ಯಾಪಾರ ಮುಖಾಂತರ ನಡೀತಾ ಇದೆ. ಅದನ್ನು ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಜಂಟಿ ಪೊಲೀಸ್ ನಿರೀಕ್ಷಕರು ತಡೆಗಟ್ಟಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು 1 ಎಕರೆಗೆ 1 ಚೀಲ ಗೊಬ್ಬರ ಕೊಡ್ತೀವಿ ಅಂತೇಳಿ ಒಂದು ಲಿಸ್ಟನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಗಂಭೀರವಾಗಿ ಪರಿಗಣಿಸಿದೆ ರೈತ ಸಂಘ. ಇದು ಒಕ್ಕಲ್ತನಕ್ಕೆ ದೊಡ್ಡ ರೀತಿಯಲ್ಲಿ ಇವತ್ತು ಕುತ್ತಿಗೆ ಉರುಳಾಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ರೀತಿಯನ್ನು ಕೈ ಬಿಡಬೇಕು. ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಸ್ಟಾಕ್ ದೊಡ್ಡ ರೀತಿಯಲ್ಲಿದೆ. ಯಾಕೆಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಇರತಕ್ಕಂಥ ಸ್ಟಾಕನ್ನು ಸ್ಟಾಪ್ ಸೇಲ್ ಮಾಡಬೇಕಂತೇಳಿ ಕೃಷಿ ಇಲಾಖೆ ಮಾಡಿರ್ತಕ್ಕಂಥ ಅವೈಜ್ಞಾನಿಕವಾದಂಥ ಕಾನೂನನ್ನು ತಕ್ಷಣ ಅದನ್ನು ಕೈಗೆ ಹಿಂತೆಗೆದುಕೊಳ್ಬೇಕಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀವಿ. ಜೊತೆಗೆ ಇವತ್ತು ದೊಡ್ಡ ರೀತಿಯಲ್ಲಿ ವಿಚಾರ ಮಾಡುವಾಗ ಈ ವರ್ಷದ ಹಿಂಗಾರಿ ಬೆಳೆ 2025-26ರ ಹಿಂಗಾರಿಯಲ್ಲಿ ಹತ್ತಿ ಬೆಳೆ ಲಾಸ್ ಆಗಿ ಸಜ್ಜಿ ಬೆಳೆದಿರ್ತಕ್ಕಂಥದ್ದು ಪ್ರತಿ ಎಕರೆಗೆ 20 ಚೀಲ ಸಜ್ಜಿ ಬೆಳೆದಿರ್ತಕ್ಕಂಥದ್ದು 2 ಲಕ್ಷ ಎಕರೆಯಲ್ಲಿ ಬೆಳೆದಿರ್ತಕ್ಕಂಥದ್ದು. ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ತಾಲೂಕು, ಶಾಪುರ ತಾಲೂಕು, ವಡಗೇರಿ ತಾಲೂಕು, ಹುಣಸಗಿ ತಾಲೂಕದಲ್ಲಿ ದೊಡ್ಡ ರೀತಿಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸಜ್ಜಿ ಇವತ್ತು ದೊಡ್ಡ ರೀತಿಯಲ್ಲಿ ಆಹಾರದ ಬೆಳೆ ಬೆಳೆದಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಸಸ್ಯ ಇರತಕ್ಕಂಥ ಯೂರಿಯಾ ಗೊಬ್ಬರ ಪ್ರತಿ ಎಕರೆಗೆ 3 ಚೀಲ 4 ಚೀಲ ಹಾಕಿರ್ತಕ್ಕಂಥದ್ದು 2 ಸಲ 3 ಸಲ ಹಾಕಿದ್ದಾರೆ. ಇದರಿಂದ ಇದ್ದಂಥ ಯೂರಿಯಾ ಇವತ್ತು ಖಾಲಿಯಾಗಿದಂತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಯೂರಿಯಾ ಗೊಬ್ಬರ ಉಪಯೋಗ ಆಗಿದಂತಕ್ಕಂಥ ದಾಖಲೆ ಆಗಿರ್ಬೋದು. ಆದರೆ ವಾಸ್ತವವಾಗಿ ಕೃಷಿ ಇಲಾಖೆಯಲ್ಲಿ ವಿಫಲವಾಗಿದೆ. ವಾಸ್ತವವಾಗಿರ್ತಕ್ಕಂಥ ಕೃಷಿ ಇಲಾಖೆ ತನ್ನ ಒಂದು ಅಧ್ಯಯನ ಮಾಡಲಾರ್ದೇ ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಕಾನೂನು ಬಾಹಿರವಾಗಿರ್ತಕ್ಕಂಥ ಆ ಒಂದು ಆರ್ಡ್ರನ್ನು ಹಿಂತೆಗೆದುಕೊಳ್ಬೇಕಂತೇಳಿ ಆಗ್ರಹ ಮಾಡಿ 8ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾವಿರಾರು ಜನ ರೈತರು ಇವತ್ತು ನಮಗೆ ಒಕ್ಕಲ್ತನ ಉಳಿಬೇಕು, ಗೊಬ್ಬರ ಕೊಡಬೇಕು, ನಾವು ರೊಕ್ಕ ಕೊಟ್ಟು ಗೊಬ್ಬರ ಒಯ್ತೀವಿ ಅಂತಕ್ಕಂಥ ಹೇಳೋಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲ ರೈತರು, ಇಡೀ ಜಿಲ್ಲೆಯ ರೈತರು ಯಾವುದೇ ಕಾರಣದಿಂದ ಕಳ್ಳ ವ್ಯಾಪಾರಸ್ಥರ ಹತ್ರ 1350 ರೂಪಾಯಿ DAPಯನ್ನು 1800 ಕೊಟ್ಟು ತೊಗೊಳ್ಬಾರ್ದು. ಯೂರಿಯಾ 266 ರೂಪಾಯಿ ಇರ್ತಕ್ಕಂಥ ಯೂರಿಯಾನ 400 ರೂಪಾಯಿ 500 ರೂಪಾಯಿ ಕೊಟ್ಟು ತೊಗೊಳ್ಬಾರ್ದು ಅಂತಕ್ಕಂಥ ಮನವಿಯನ್ನು ಕೂಡ ರೈತರ ಹತ್ರ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಯಾವುದೇ ಕಾರಣದಿಂದ ಭಯಪಡಬಾರ್ದು. ಇವತ್ತು ವ್ಯಾಪಾರಸ್ಥರು ಏನೋ ರೈತರ ಮೇಲೆ ಹಾಕಿರ್ತಕ್ಕಂಥ ಒಂದು ಭಯವನ್ನು ಹಿಮ್ಮೆಡಿಸೋಕ್ಕೆ ಕರ್ನಾಟಕ ಪ್ರಾಂತ ಸಂಘಟನೆ ಯಾವುದೇ ಎಂಜಲು ತಿಲ್ಲಾರ್ದೇ ಯಾವುದೇ ವ್ಯಾಪಾರ ಗುಲಾಮರಾಗದೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ಪ್ರಾಂತ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಗಮನಕ್ಕೆ ತರ್ತಾ ಇದ್ದೀವಿ. 8ನೇ ತಾರೀಕು ಅವರು ತಕ್ಷಣ ಅವತ್ತೇ ನಮ್ಮ ರೈತರನ್ನ ಮನವಿಯನ್ನು ಪರಿಗಣಿಸಿ ಅವತ್ತೇ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾಯ್ದೆಯನ್ನು ರದ್ದು ಮಾಡಿ ಸರಾಗವಾಗಿರ್ತಕ್ಕಂಥ ಸ್ಟಾಕ್ ಇರ್ತಕ್ಕಂಥ ಗೊಬ್ಬರವನ್ನು ಇಡೀ ಜಿಲ್ಲೆಯ ತುಂಬ ಹಂಚಬೇಕಂತಕ್ಕಂಥ ಆಗ್ರಹ ಮಾಡ್ತೀವಿ. ಜೊತೆಗೆ ಇದ್ದಂಥ ಗೊಬ್ಬರ ಖಾಲಿ ಆದರೆ ಮಾತ್ರ ಹೊಸ ಗೊಬ್ಬರಕ್ಕೆ ಇವತ್ತು ಸರ್ಕಾರದಿಂದ ಇವತ್ತು ಇದು ಮಾಡಿಗೆ ತರಿಸೋಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ಇದ್ದಂಥ ಗೊಬ್ಬರನ ಖಾಲಿ ಮಾಡಲಾರಂಥ ಪರಿಸ್ಥಿತಿಯಲ್ಲಿ ಬೇರೆ ಕಡೆಗೆ ಯಾವ ಜಿಲ್ಲೆಯಲ್ಲಿ ಇರತಕ್ಕಂಥ ಕಾನೂನನ್ನು ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲ, ರಾಯಚೂರಲ್ಲಿ ಇಲ್ಲ, ಇವತ್ತು ಬಿಜಾಪುರಲ್ಲಿ ಇಲ್ಲ, ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ಸ್ಟಾಪ್ ಸೇಲ್ ಅಂತಕ್ಕಂಥ ಮಾಡಿರ್ತಕ್ಕಂಥ ಕಾನೂನು ತಕ್ಷಣ ಹಿಂತೆಗೆದುಕೊಳ್ಳಬೇಕು. ಅವರು ತಮ್ಮ ತಪ್ಪನ್ನು ತಿದ್ದಿಕೊಳ್ಳಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕರ್ನಾಟಕ ಸಂಘಟನೆ ಕೃಷಿ ಇಲಾಖೆ ಕೊಡ್ತೀವಿ ಅಂತ ಮಾತಾಡ್ತೀವಿ. ಇಲ್ಲದೆ ಹೋದಲ್ಲಿ ಇವತ್ತು
8ನೇ ತಾರೀಕು ಆಗ್ತಕ್ಕಂಥ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರ ಹೋರಾಟ ಚಳವಳಿ ಹಗಲಿರುಳು ನಡೀತದೆ. ಅವತ್ತು ಆಗ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರದ ನೀತಿ ಕಾರಣ ಆಗ್ತಕ್ಕಂಥ ಮಾತನ್ನು ಒಂದು ಕಡೆಗೆ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಇವತ್ತು ಬಂದಿರತಕ್ಕಂಥ ಹೊಸ ಸರ್ಕಾರ ಕರ್ನಾಟಕದಲ್ಲಿ DK ಶಿವಕುಮಾರ್ ಸರ್ಕಾರ ಬಂದಿದೆ. ತಕ್ಷಣ ರೈತರ ಕಷ್ಟದ ಬಗ್ಗೆ ಇವತ್ತು ಕಣ್ತೆರಬೇಕಂತೇಳಿ DK ಶಿವಕುಮಾರ್ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಿದ್ವಿ. ಜೊತೆಗೆ ಕೇಂದ್ರ ಸರ್ಕಾರ ರೈತರು ಸುಲಿಗೆ ಮಾಡೋಕ್ಕೆ 1150 ಇರ್ತಕ್ಕಂಥ 20 ಗೊಬ್ಬರ ಇವತ್ತು 2050 ಕಾನೂನು ಬಾಹಿರವಾಗಿರ್ತಕ್ಕಂಥ ಆ ಒಂದು ಆರ್ಡ್ರನ್ನು ಹಿಂತೆಗೆದುಕೊಳ್ಬೇಕಂತೇಳಿ ಆಗ್ರಹ ಮಾಡಿ 8ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾವಿರಾರು ಜನ ರೈತರು ಇವತ್ತು ನಮಗೆ ಒಕ್ಕಲ್ತನ ಉಳಿಬೇಕು, ಗೊಬ್ಬರ ಕೊಡಬೇಕು, ನಾವು ರೊಕ್ಕ ಕೊಟ್ಟು ಗೊಬ್ಬರ ಒಯ್ತೀವಿ ಅಂತಕ್ಕಂತ ಹೇಳೋಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲ ರೈತರು, ಇಡೀ ಜಿಲ್ಲೆಯ ರೈತರು ಯಾವುದೇ ಕಾರಣದಿಂದ ಕಳ್ಳ ವ್ಯಾಪಾರಸ್ಥರ ಹತ್ರ 1350 ರೂಪಾಯಿ DAP 1800 ಕೊಟ್ಟು ತೊಗೊಳ್ಬಾರ್ದು. ಯೂರಿಯಾ 266 ರೂಪಾಯಿ ಇರ್ತಕ್ಕಂಥ ಯೂರಿಯಾನ 400 ರೂಪಾಯಿ 500 ರೂಪಾಯಿ ಕೊಟ್ಟು ತೊಗೊಳ್ಬಾರ್ದು ಅಂತಕ್ಕಂಥ ಮನವಿಯನ್ನು ಕೂಡ ರೈತರ ಹತ್ರ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಯಾವುದೇ ಕಾರಣದಿಂದ ಭಯಪಡಬಾರ್ದು. ಇವತ್ತು ವ್ಯಾಪಾರಸ್ಥರು ಏನೋ ರೈತರ ಮೇಲೆ ಹಾಕಿರ್ತಕ್ಕಂಥ ಒಂದು ಭಯವನ್ನು ಹಿಮ್ಮೆಡಿಸೋಕ್ಕೆ ಕರ್ನಾಟಕ ಪಾಂದ್ರೆ ಸಂಘಟನೆ ಯಾವುದೇ ಎಂಜಲು ತಿಲ್ಲಾರ್ದೇ, ಯಾವುದೇ ವ್ಯಾಪಾರ ಗುಲಾಮರಾಗದೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ಪಾಂದ್ರೆ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಗಮನಕ್ಕೆ ತರ್ತಾ ಇದ್ದೀವಿ. 8ನೇ ತಾರೀಕು ಅವರು ತಕ್ಷಣ ಅವತ್ತೇ ನಮ್ಮ ರೈತರನ್ನ ಮನವಿಯನ್ನು ಪರಿಗಣಿಸಿ ಅವತ್ತೇ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾಯ್ದೆಯನ್ನು ರದ್ದು ಮಾಡಿ ಸರಾಗವಾಗಿರ್ತಕ್ಕಂಥ ಸ್ಟಾಕ್ ಇರ್ತಕ್ಕಂಥ ಗೊಬ್ಬರವನ್ನು ಇಡೀ ಜಿಲ್ಲೆಯ ತುಂಬ ಹಂಚಬೇಕಂತಕ್ಕಂಥ ಆಗ್ರಹ ಮಾಡ್ತೀವಿ. ಜೊತೆಗೆ ಇದ್ದಂಥ ಗೊಬ್ಬರ ಖಾಲಿ ಆದರೆ ಮಾತ್ರ ಹೊಸ ಗೊಬ್ಬರಕ್ಕೆ ಇವತ್ತು ಸರ್ಕಾರದಿಂದ ಇವತ್ತು ಇದು ಮಾಡಿಗೆ ತರಿಸೋಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ಇದ್ದಂಥ ಗೊಬ್ಬರನ ಖಾಲಿ ಮಾಡಲಾರಂಥ ಪರಿಸ್ಥಿತಿಯಲ್ಲಿ ಬೇರೆ ಕಡೆಗೆ ಯಾವ ಜಿಲ್ಲೆಯಲ್ಲಿ ಇರತಕ್ಕಂಥ ಕಾನೂನನ್ನು ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲ, ರಾಯಚೂರಲ್ಲಿ ಇಲ್ಲ, ಇವತ್ತು ಬಿಜಾಪುರಲ್ಲಿ ಇಲ್ಲ, ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ಸ್ಟಾಫ್ ಸೇಲ್ ಅಂತಕ್ಕಂಥ ಮಾಡಿರ್ತಕ್ಕಂಥ ಕಾನೂನು ತಕ್ಷಣ ಹಿಂತೆಗೆದುಕೊಳ್ಬೇಕು. ಅವರು ತಮ್ಮ ತಪ್ಪನ್ನು ತಿದ್ದಿಕೊಳ್ಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕರ್ನಾಟಕ ಸಂಘಟನೆ ಕೃಷಿ ಇಲಾಖೆ ಕೊಡ್ತೀವಿ ಅಂತ ಮಾತಾಡ್ತೀವಿ. ಇಲ್ಲದೆ ಹೋದಲ್ಲಿ ಇವತ್ತು 8ನೇ ತಾರೀಕು ಆಗ್ತಕ್ಕಂಥ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರ ಹೋರಾಟ ಚಳವಳಿ ಹಗಲಿರುಳು ನಡೀತದೆ. ಅವತ್ತು ಆಗ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರದ ನೀತಿ ಕಾರಣ ಆಗ್ತಕ್ಕಂಥ ಮಾತನ್ನು ಒಂದು ಕಡೆಗೆ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಇವತ್ತು ಬಂದಿರತಕ್ಕಂಥ ಹೊಸ ಸರ್ಕಾರ ಕರ್ನಾಟಕದಲ್ಲಿ DK ಶಿವಕುಮಾರ್ ಸರ್ಕಾರ ಬಂದಿದೆ. ತಕ್ಷಣ ರೈತರ ಕಷ್ಟದ ಬಗ್ಗೆ ಇವತ್ತು ಕಣ್ತೆರಬೇಕಂತೇಳಿ DK ಶಿವಕುಮಾರ್ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಿದ್ವಿ. ಜೊತೆಗೆ ಕೇಂದ್ರ ಸರ್ಕಾರ ರೈತರು ಸುಲಿಗೆ ಮಾಡೋಕ್ಕೆ 1150 ಇರ್ತಕ್ಕಂಥ 20 ಗೊಬ್ಬರ ಇವತ್ತು 2050 ರೂಪಾಯಿ ಮಾಡ್ತಕ್ಕಂಥ ಅವೈಜ್ಞಾನಿಕವಾದಂಥ ತೀರ್ಮಾನವನ್ನು ಕೈಬಿಟ್ಟು ರೈತರಿಗೆ ಹೆಚ್ಚಿನ ಸಬ್ಸಿಡಿ ಕೊಟ್ಟು 20 ಗೊಬ್ಬರ ಕೊಡಬೇಕು. DAP ಅನ್ನು ಪ್ರತಿ ಎಕರೆಗೆ 2 ಚೀಲ ಗೊಬ್ಬರ ಕೊಡಬೇಕಂತಕ್ಕಂಥ ಮಾತನ್ನು ಇವತ್ತು ಹೇಳೋಕ್ಕೆ ನಾವು ಹೊಂಟಿದ್ದೀವಿ. ಅದಕ್ಕೆ ಎಲ್ಲ ರೈತರು, ಇಡೀ ಜಿಲ್ಲೆಯ ರೈತರು ಪ್ರತಿ ಹಳ್ಳಿಗಳಲ್ಲಿ ಚರ್ಚೆ ಮಾಡಿ ತಮ್ಮ ಊರಲ್ಲಿ ಡಂಗರುಗಳು ಹಾಕುವ ಮುಖಾಂತರ 8ನೇ ತಾರೀಕು ಸೋಮವಾರ ದಿವಸ ಒಂದು ದಿವಸ ಬಿತ್ತಣಿಕೆಯನ್ನು ಕೈಬಿಟ್ಟು ಎಲ್ಲರೂ ಬರಬೇಕಂತೇಳಿ ಕರ್ನಾಟಕ ಸಂಘಟನೆ ಜಿಲ್ಲೆಯ ಅಧ್ಯಕ್ಷರಾಗಿ ನಾನು ರೈತರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಚನ್ನಪ್ಪ ಆನೆಗುಂದಿ.